ಆನೇಕಲ್ ತಾಲೂಕು ಅತ್ತಿಬೆಲೆಯ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಶ್ರೀ ಬೀರೇಶ್ವರ ಸ್ವಾಮಿ ದೇವಾಲಯದ 38ನೇ ವರ್ಷದ ಜಾತ್ರಾ ಮಹೋತ್ಸವವು ಜನವರಿ 24ರಿಂದ ಜನವರಿ 27ರವರೆಗೆ ಜರುಗಲಿದೆ. ಈ ಸುಸಂದರ್ಭದಲ್ಲಿ ಪಲ್ಲಕ್ಕಿ ಉತ್ಸವ, ಮಹಾರಥೋತ್ಸವ ಹಾಗೂ ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾಗಲು ಆಮಂತ್ರಿಸಲಾಗಿದೆ. ದೇವರಿಗೆ ಮತ್ತು ದೇವಾಲಯಕ್ಕೆ ವಿಶೇಷ ಪುಷ್ಪ ಅಲಂಕಾರ ಹಾಗೂ 10 ಹಲವು ಧಾರ್ಮಿಕ ವಿಧಿವಿಧಾನಗಳು ಜರುಗಲಿವೆ. ಗಂಗಾಪೂಜೆ, ಧ್ವಜಾರೋಹಣ, ಪಲ್ಲಕ್ಕಿ ಉತ್ಸವ ಮತ್ತು ವಿಶೇಷ ಅಭಿಷೇಕಗಳು ನಡೆಯುತ್ತವೆ. ತಲೆ ಮೇಲೆ ತೆಂಗಿನಕಾಯಿ ಒಡೆಯುವ ಪವಾಡ, ಅಗ್ನಿಕುಂಡ ಹಾಗೂ ಮೀರಗಾಸೆ, ಜಾತ್ರೆಯ ಪ್ರಮುಖ ಆಕರ್ಷಣೆಯಾದ ಅಗ್ನಿಕುಂಡ ತುಳಿಯುವ ಕಾರ್ಯಕ್ರಮ ಮತ್ತು ಸಾಂಪ್ರದಾಯಿಕ ವೀರಗಾಸೆ ಕುಣಿತಗಳು ನಡೆಯಲಿವೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಕ್ತರನ್ನು ಕೈಬೀಸಿ ಕರೆಯುತ್ತವೆ. ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನಡೆಯುವ ಬೀರೇಶ್ವರ ಸ್ವಾಮಿಯ ಭವ್ಯ ರಥೋತ್ಸವವು ಈ ಜಾತ್ರೆಯ ಪ್ರಮುಖ ಘಟ್ಟವಾಗಿದೆ. ಡೋಲು ವಾದನ ಮತ್ತು ಕೋಲಾಟ ಹಾಗೂ ವಿವಿಧ ಕಲಾ ತಂಡಗಳಿಂದ ಸಾಂಸ್ಕೃತಿಕ ಪ್ರದರ್ಶನಗಳು ಏರ್ಪಾಡಾಗಲಿವೆ. ಭಕ್ತಾದಿಗಳಿಗೆ ನಿರಂತರ ಅನ್ನದಾಸೋಹ ವ್ಯವಸ್ಥೆ ಇರುತ್ತದೆ. ಸ್ಥಳೀಯ ಭಕ್ತರು ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಈ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗುತ್ತಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರವೇ ಸರ್ವಲೋಕಾನಾಂ ವಿಶದೇವ ಗುರುವಿನಾಂ ವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ದಕ್ಷಿಣ ಕಾಶಿ ಶ್ರೀ ಬೀರೇಶ್ವರ ಸ್ವಾಮಿಯ 38ನೇ ಜಾತ್ರಾ ಮಹೋತ್ಸವ ದಿನಾಂಕ 24 ಜನವರಿ 2026 ಶನಿವಾರದಿಂದ ದಿನಾಂಕ 27 ಜನವರಿ 2026 ಮಂಗಳವಾರದವರೆಗೂ ನಡೀತದೆ. ಅದೇ ರೀತಿಯಾಗಿ ವಿಶೇಷವಾಗಿ ಎಲ್ಲೆಲ್ಲೂ ಬೀರೇಶ್ವರ ಭಕ್ತರಿದ್ದರೋ ಅವರೆಲ್ಲರೂ ಕೂಡ ಅಂತಕ್ಕಂಥದ್ದು ಈ ಅತ್ತಿಬೆಲೆಗೆ ಆಗಮಿಸ್ತಾರೆ. ಬೀರೇಶ್ವರನ ಜಾತ್ರೆಗಳಲ್ಲೇ ಮೊದಲಾಗಿ ನಡೀತಕ್ಕಂಥದ್ದೇ ಅತ್ತಿಬೆಲೆ ಬೀರೇಶ್ವರನ ಜಾತ್ರೆ ಅಂತಕ್ಕಂಥದ್ದು. ವಿಶೇಷವಾಗಿ ರಥಸಪ್ತಮಿ ದಿನ ಅಂತಕ್ಕಂಥ ತಲೆ ಮೇಲೆ ತೆಂಗಿನಕಾಯಿ ಪವಾಡ, ಕುಮಾರ ಷಷ್ಠಿಯಂದು ಓಂ ಪೂಜೆ, ಕರಗಳನ್ನು ತರದು ಮುತ್ತೈದೆಯರಿಗೆ ಬಳೆ ತೊಡಿಸೋದು, ಲಕ್ಷ್ಮೀ ಪೂಜೆ, ಸರಸ್ವತಿ ಪೂಜೆ, ಕೋಲಾಟ ಹಾಗೂ ಭಜನೆ ಕಾರ್ಯಕ್ರಮ ಇರ್ತದೆ. ರಥಸಪ್ತಮಿ ದಿನ ಬೆಳಗ್ಗೆ ಸ್ವಾಮಿಯವರಿಗೆ ಮಹಾಭಿಷೇಕ, ರುದ್ರಾಭಿಷೇಕ, ಪಂಚಾಮೃತಗಳಿಂದ ಅಭಿಷೇಕ ಅಂತಕ್ಕಂಥದ್ದು. 24 ಜನವರಿ 2026ನೇ ಶನಿವಾರ ಕುಮಾರ ಷಷ್ಠಿ. ಬೆಳಗ್ಗೆ ಓಂ ಪೂಜೆ, ಕರಗಳನ್ನು ತರುವುದು ಮತ್ತು ಮುತ್ತೈದೆಗಳಿಗೆ ಬಳೆ ತೊಡಿಸುವುದು, ಲಕ್ಷ್ಮೀ ಪೂಜೆ, ಸರಸ್ವತಿ ಪೂಜೆ ಹಾಗೂ ಕೋಲಾಟ ಹಾಗೂ ಭಜನೆ ಕಾರ್ಯಕ್ರಮ ಇರ್ತದೆ. ದಿನಾಂಕ 25 ಜನವರಿ 2026 ಭಾನುವಾರ ರಥಸಪ್ತಮಿ. ವಿಶೇಷವಾಗಿ ರಥಸಪ್ತಮಿ ದಿನ ಬೀರೇಶ್ವರ ಸ್ವಾಮಿಗೆ ಮಹಾಭಿಷೇಕ ಹಾಗೂ ಪಂಚಾಮೃತ ಅಭಿಷೇಕ ಹಾಗೂ ವಿಶೇಷವಾಗಿ ಅರವಂಟಿಕೆ ಪೂಜೆ, ನವಗ್ರಹ ಪೂಜೆ, ತಲೆ ಮೇಲೆ ತೆಂಗಿನಕಾಯಿ ಪವಾಡ ಹಾಗೂ ಕಾಲಾಟ, ಸಂಜೆ ದೀಪೋತ್ಸವ ಹಾಗೂ ಕೋಲಾಟ ಇರುತ್ತದೆ. ಅದೇ ರೀತಿಯಾಗಿ ನಂತರ ಮರುದಿನ ಅಂತಕ್ಕಂಥದ್ದು 26 ಜನವರಿ 2026 ಸೋಮವಾರ ಭೀಷ್ಮಾಷ್ಟಮಿ. ಬೆಳಗ್ಗೆ 5 ಗಂಟೆಗೆ ಅಗ್ನಿಕೊಂಡ ಪೂಜೆ ಹಾಗೂ ಮಧ್ಯಾಹ್ನ ತುಳಸಿ ವೃಕ್ಷ ಪೂಜೆ ಹಾಗೂ ವೀರಭದ್ರಸ್ವಾಮಿ ವೀರಗಾಸೆ ಕುಣಿತ, ಸಂಜೆ ಅಗ್ನಿಕೊಂಡ ಪ್ರವೇಶ, ಸಂಜೆ ಪಾದಪೂಜೆ, ಉಯ್ಯಾಲೆ ಸೇವೆ ಹಾಗೂ ವಿಶೇಷವಾಗಿ ನಾದಸ್ವರ ಕಚೇರಿ ಅಂತ ಇರುತ್ತೆ. ದಿನಾಂಕ 27 ಜನವರಿ 2026ನೇ ಮಂಗಳವಾರದಂದು ಮಧ್ವಾ ನವಮಿ. ವಿಶೇಷವಾಗಿ ಗ್ರಾಮೋತ್ಸವ, ಗ್ರಾಮದಲ್ಲಿ ಪ್ರದಕ್ಷಿಣೆ ಮಾಡತಕ್ಕಂಥದ್ದು ಹಾಗೂ ವಿಶೇಷವಾಗಿ 4 ದಿನಗಳು ಅಂತಕ್ಕಂಥದ್ದು ವಿಶೇಷವಾಗಿ ಅನ್ನ ಸಂತರ್ಪಣೆ ಹಾಗೂ ಪ್ರಸಾದ ವಿನಿಯೋಗ ನಡೀತದೆ. ಎಲ್ಲಾ ಭಕ್ತಾದಿಗಳು ಅಂತಕ್ಕಂಥದ್ದು ಜಾತ್ರೆಗೆ ಆಗಮಿಸಿ ಭಗವಂತನಲ್ಲಿ ದರ್ಶನವನ್ನು ಮಾಡಿಕೊಂಡು ತೀರ್ಥ ಪ್ರಸಾದವನ್ನು ಸ್ವೀಕಾರ ಮಾಡಿ ಭಗವಂತನ ಆಶೀರ್ವಾದವನ್ನು ಪಡೆದು ಭಗವಂತನ ಅನುಗ್ರಹವನ್ನು ಪಡೆಯಬೇಕಾಗಿ ಸವಿನಯ ಪ್ರಾರ್ಥನೆ. ಎಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ಎಷ್ಟು ಜನ ಬರ್ತಾರಂತ ನಿಮ್ಮನ್ನ? ವಿಶೇಷವಾಗಿ ಜಾತ್ರೆಗೆ ಅಂತಕ್ಕಂಥದ್ದು 25,000 ಹೆಚ್ಚು ಅಧಿಕವಾಗಿ ಬರ್ತಕ್ಕಂಥ ಜನರು ಹೆಚ್ಚಾಗಿರ್ತಾರೆ. ವಿಶೇಷವಾಗಿ ಈ ಜಾತ್ರೆ ವಿಶೇಷ ಏನಂತಂದ್ರೆ ರಥಸಪ್ತಮಿ ದಿವಸ ತಲೆ ಮೇಲೆ ತೆಂಗಿನಕಾಯಿ ಪವಾಡ ನಡೆಸ್ತಕ್ಕಂಥದ್ದು. ವಿಶೇಷವಾಗಿ ಊಟ ಅನ್ನ ಸಂತರ್ಪಣೆ ಹಾಗೂ ನಮ್ಮ ತಾತ ಮುತ್ತಾತನ ಕಾಲದಿಂದ ಅಂತಕ್ಕಂಥದ್ದು ಜಾತ್ರೆ ಮಾಡ್ಕೊಂಡು ಬರ್ತಾ ಇದ್ರಿ. ಅದೇ ರೀತಿಯಾಗಿ ಆ ಕಾಲದಿಂದ ಹೇಗೆ ಪದ್ಧತಿ ಅಂತ ವಿಶೇಷವಾಗಿ ಈ ರೀತಿಯಾಗಿ ಆಚರಣೆ ಮಾಡ್ತಾ ಇದ್ರು, ಇವತ್ತು ಅದೇ ರೀತಿಯಾಗಿ ನಾವು ಗ್ರಾಮಸ್ಥರು, ನಮ್ಮ ಕುಟುಂಬಸ್ಥರು ಎಲ್ಲರೂ ಸೇರಿ ಅಂತಕ್ಕಂಥದ್ದು ಪ್ರೀತಿ ವಿಶ್ವಾಸದಿಂದ ಹೀಗೆ ಮಾಡ್ಕೊಂಡ್ ಬರ್ತಾ ಇದ್ರಿ. ಆ ಭಗವಂತ ಅಂತಕ್ಕಂಥದ್ದು ಎಲ್ಲ ಜನರಿಗೂ ಒಳ್ಳೆ ಆಯುಷ್ಯ, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸುಖ, ಶಾಂತಿ, ಸಂತೋಷ,
ಸಮೃದ್ಧಿ ಸೌಭಾಗ್ಯವನ್ನೆಲ್ಲ ಕೊಟ್ಟು ಅಧಿಕವಾದಂತಹ ಮಳೆ ಬೆಳೆ ಎಲ್ಲವೂ ಕೂಡ ಚೆನ್ನಾಗಿರ್ಲಿ, ಲೋಕದ ಜನರೆಲ್ಲರೂ ಚೆನ್ನಾಗಿರಿ, ಸರ್ವೇ ಜನ ಸುಖಿನೋ ಬಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲಿ ನಡೀತಾ ಇರೋದು? ಸ್ಥಳ ದಕ್ಷಿಣ ಕಾಶಿ ಬೀರೇಶ್ವರ ಸ್ವಾಮಿ ದೇವಸ್ಥಾನ, ಅತ್ತಿಬೆಲೆ, ಆನೇಕಲ್ ತಾಲೂಕು, ಬೆಂಗಳೂರು ನಗರ ಜಿಲ್ಲೆ. ತಮ್ಮ ಹೆಸರು? ನಟರಾಜ್ ಅರ್ಚಕರು, ದಕ್ಷಿಣ ಕಾಶಿ ಬೀರೇಶ್ವರ ಸ್ವಾಮಿ ದೇವಸ್ಥಾನ, ಹತ್ತಿಬೆಲೆ.